ಬಿಸ್ನೆಸ್ ಅಂದ್ರೆ ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ಲ, ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಬಿಸ್ನೆಸ್ ನ ಬಿಗ್ ಆಗಿ ಗ್ರೋತ್ ಮಾಡ್ತಿರಲ್ಲ, ಅದು ರಿಯಲ್ ಸಕ್ಸಸ್ ಆಕ್ಚುಲಿ. ನಮಸ್ಕಾರ ಸ್ನೇಹಿತರೆ, ಮಹಾದೇವ್ ಲೈಫ್ ಸ್ಟೈಲ್ ಸ್ಟುಡಿಯೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಆಕ್ಚುಲಿ. ಯಾಕಂದ್ರೆ ನಾನು ಇವತ್ತು ಮಾತಾಡ್ತಾ ಇರೋದು 2026 ಅಲ್ಲಿ ಕಮ್ಮಿ ಇನ್ವೆಸ್ಟ್ಮೆಂಟ್ ಹಾಕಿ ಯಾವ ರೀತಿ ನಾವು ಅಧಿಕ ಪ್ರಾಫಿಟ್ ಕೊಡುವಂತಹ ಒಂದು ಬಿಸ್ನೆಸ್ ನ ಪ್ರಾರಂಭ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಇವಾಗ ಕಾಲ ಬದಲಾಗಿದೆ. ಒಂದು ಕಾಲದಲ್ಲಿ ಕೆಲಸ ಇದ್ರೆ ಜೀವನ ಸಾಕ್ತಿತ್ತು, ಆದ್ರೆ ಈಗ ಆ ಕೆಲಸ ಇದ್ರೂ ಆ ಕೆಲಸದ ಜೊತೆಗೆ ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡ್ಕೊಂಡಿದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಜೀವನ ಕೂಡ ಸ್ಮೂತ್ ಆಗಿ ರನ್ ಆಗುತ್ತೆ. ಯಾಕಂದ್ರೆ ಇವತ್ತಿನ ಸಿಚುವೇಶನ್ ತಕ್ಕಂತೆ ಇವತ್ತಿನ ಜಾಬ್ನ ಸ್ಯಾಲ್ರಿ ಮೇಲೆ ಯಾವುದೇ ರೀತಿಯಾದ ಡಿಪೆಂಡೆನ್ಸಿಯನ್ನು ನಾವು ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನೆ ಬಾಡಿಗೆ ಕಟ್ಟಬೇಕು, ಪೆಟ್ರೋಲ್ ಬೆಲೆ ತುಂಬಾನೇ ಜಾಸ್ತಿ ಆಗ್ತಿದೆ, EMI ಕಟ್ಟೋದಿರುತ್ತೆ, ಮಕ್ಕಳ ಎಜುಕೇಶನ್ಗೆ ಅಮೌಂಟ್ ಬೇಕಿರುತ್ತೆ, ಹಾಸ್ಪಿಟಲ್ ಖರ್ಚಸ್ ಇರುತ್ತೆ, ಡೈಲಿ ಎಕ್ಸ್ಪೆನ್ಸಸ್ ಇರುತ್ತೆ, ಈ ತರ ಸಿಕ್ಕಾಪಟ್ಟೆ ಖರ್ಚುಗಳಿರುತ್ತೆ. ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾನೇ ಸ್ಟ್ರಗಲ್ ಪಡ್ತಿದೆ ಅಂತ ಹೇಳ್ಬೋದು. ಇದರಿಂದ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೈಡ್ ಇನ್ಕಮ್ಗಾಗಿ ಸ್ಮಾಲ್ ಬಿಸ್ನೆಸ್ ಮಾಡಬೇಕು ಅಂತ ಜನ ಸ್ಮಾಲ್ ಬಿಸ್ನೆಸ್ ಕಡೆ ಹೋಗ್ತಿದ್ದಾರೆ. ಆದ್ರೆ ಕೆಲವರಿಗೆ ಡೌಟ್ಸ್ ಇರುತ್ತೆ, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮಗೆ ಲಕ್ಷ ಹಣ ಬೇಕು ಅಂತ. ಅದು ಆಕ್ಚುಲಿ ಕಂಪ್ಲೀಟ್ಲಿ ರಾಂಗ್. ನೀವು ವಿತೌಟ್ ಇನ್ವೆಸ್ಟ್ಮೆಂಟ್ ಕೆಲವೊಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಆಗಿ ಸ್ಟಾರ್ಟ್ ಮಾಡಬಹುದು. ಇನ್ನು ಕೆಲವೊಂದು ಬಿಸ್ನೆಸ್ಗಳು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ಹೈ ಪ್ರಾಫಿಟ್ ರಿಟರ್ನ್ ಬರೋ ರೀತಿ ನೀವು ಬಿಸ್ನೆಸ್ ನ ಮಾಡಬಹುದು. ಬನ್ನಿ, ಅದು ಯಾವ್ಯಾವ ಬಿಸ್ನೆಸ್ ಅಂತ ತಿಳ್ಕೊಳ್ಳೋಣ. ಫಸ್ಟ್ಗೆ ಬರೋದು ಹೋಮ್ ಫುಡ್ ಅಥವಾ ಟಿಫನ್ ಬಿಸ್ನೆಸ್ ಅಂತ ನಾವು ಇದನ್ನ ಕರಿಬಹುದು. ಯಾಕಂದ್ರೆ ಈಗ ಆಫೀಸ್ ವರ್ಕ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, PG ಇಲ್ಲಿರುವಂತಹ ಕೆಲವೊಂದಷ್ಟು ಬಾಯ್ಸ್ ಅಂಡ್ ಗರ್ಲ್ಸ್ ಆಗಿರ್ಬೋದು, ಹಾಗೆ ಬ್ಯಾಚುಲರ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕುಕ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಕ್ಚುಲಿ. ಸೊ ಅವ್ರು ಏನ್ ಮಾಡ್ತಾರೆ, ಎಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಗುಡ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಸಿಗುತ್ತೆ ಅದನ್ನ ಸರ್ಚ್ ಮಾಡ್ತಾರೆ. ಸೊ ಮೇನ್ ಆಗಿ ಹೇಳ್ಬೇಕು ಅಂದ್ರು ಎಲ್ರಿಗೂ ಮನೆ ಊಟನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಇಡ್ಲಿ, ದೋಸೆ, ಮಸಾಲೆ ದೋಸೆ, ಚಪಾತಿ, ಪಲಾವ್, ಚಿತ್ರಾನ್ನ, ಹೀಗೆ ಸಿಂಪಲ್ ಫುಡ್ ಕೂಡ ನೀವು ಸ್ಟಾರ್ಟ್ಅಪ್ ಮಾಡ್ಬೋದು, ಪ್ರಿಪೇರ್ ಮಾಡ್ಬೋದು. ಇದಕ್ಕೆ ನೀವು ಎಕ್ಸ್ಟ್ರಾ ಅಡಿಷನಲ್ ಆಗಿ ಯಾರಾದ್ರೂ ಬಟರ್ನ ಕರ್ಸ್ಬೇಕು ಅಂದ್ರೆ ನೀಡಿಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಅದನ್ನ ನೀವು ಕುಕ್ ಮಾಡೋ ರೀತಿ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಬಂದು ತುಂಬಾನೇ ಕಮ್ಮಿ ಇರುತ್ತೆ. ಜಸ್ಟ್ 5,000 rupees ಅಲ್ಲಿ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ನೀವು ಬಂದು ಗುಡ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿನ ಕೊಟ್ರೆ ಯಾರಾದ್ರೂ ಬಂದಲ್ಲಿ ಊಟ ಮಾಡ್ತಾರಲ್ಲ, ಅವರು ನೆಕ್ಸ್ಟ್ ಒಂದು ಅವರ ಸರೌಂಡಿಂಗ್ ಅಲ್ಲಿರೋ ಒಂದು ಕೊಲೀಗ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗುತ್ತೆ. ಇದು ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಸೆಕೆಂಡ್ ಥಿಂಗ್ ಬಂದು ಟೀ ಅಂಡ್ ಸ್ನಾಕ್ಸ್ ಸ್ಟಾರ್. ಸೊ ಇದಂತೂ ಇವಾಗ ತುಂಬಾನೇ ಟ್ರೆಂಡ್ ಅಲ್ಲಿ ಹೋಗ್ತಿರುತ್ತೆ. ಬೇಸಿಗೆಗಾಲ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಟೀ ಕಾಫಿ ಕುಡಿಯೋರ ಸಂಖ್ಯೆ ಕಮ್ಮಿ ಅಂತೂ ಆಗ್ತಿಲ್ಲ. ಕೆಲವ್ರು ಹೆಂಗ್ ಥಿಂಕ್ ಮಾಡ್ತೀರಂದ್ರೆ ಟೀ ಮಾರೋದ ಇದೊಂದು ಸ್ಮಾಲ್ ಬಿಸ್ನೆಸ್, ಯಾರಾದ್ರೂ ಏನಾದ್ರೂ ಅನ್ಕೊಳ್ತಾರೆ ಅಂತ ನೀವು ಥಿಂಕ್ ಮಾಡ್ತಿರ್ತೀರಾ. ಬಟ್ ಕಂಪ್ಲೀಟ್ಲಿ ರಾಂಗ್. ರಿಯಾಲಿಟಿ ಏನ್ ಗೊತ್ತಾ, ಒಂದು ಗುಡ್ ಲೊಕೇಶನ್ ನೋಡಿ ನೀವು ಟೀ ಶಾಪ್ ನ ಇಟ್ರೆ ಡೈಲಿ ನೀವು 3,000 to 4,000 ಪ್ರಾಫಿಟ್ ಅನ್ನ ಮಾಡ್ಬೋದು. ಸೊ ನಮ್ಗನ್ಸುತ್ತೆ ಈ ಬಿಸ್ನೆಸ್ ಅನ್ನ ನಾವು ಎಲ್ಲೆಲ್ಲಿ ಇಡ್ಬೋದು, ಟೀ ಮತ್ತೆ ಸ್ನಾಕ್ಸ್ ಸ್ಟಾಲ್ ಬರುತ್ತಲ್ಲ, ಇದನ್ನ ಎಲ್ಲೆಲ್ಲಿ ಇಡ್ಬೋದು ಅಂತ ನಾವು ಥಿಂಕ್ ಮಾಡೋದಾದ್ರೆ ಕಾಲೇಜ್ ಸರೌಂಡಿಂಗ್ ಹತ್ರ ಇಡ್ಬೋದು, ಹಾಸ್ಪಿಟಲ್ ಸರೌಂಡಿಂಗ್ ಹತ್ರ ಇಡ್ಬೋದು, ಆಫೀಸ್ ಸರೌಂಡಿಂಗ್ ಹತ್ರ ಇಡ್ಬೋದು, ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರನೂ ಕೂಡ ಇಡ್ಬೋದು. ಆಕ್ಚುಲಿ ಬಜ್ಜಿ ಆಗಿರ್ಬೋದು, ಪಫ್ಸ್ ಆಗಿರ್ಬೋದು, ಬ್ರೆಡ್ ಆಮ್ಲೆಟ್ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಟೀ ಕಾಫಿ, ಈ ತರ ಸ್ಮಾಲ್ ಬಿಸ್ನೆಸ್ ಅನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಬಜ್ಜಿ, ನೂಡಲ್ಸ್, ಟೀ ಕಾಫಿ, ಈ ತರ ಸ್ನಾಕ್ಸ್ ನ ನೀವು ಆಡ್ ಮಾಡ್ತಾ ಹೋದ್ರೆ ನಿಮ್ಮ ಇನ್ಕಮ್ ಕೂಡ ಡಬಲ್ ಆಗ್ತಾ ಹೋಗುತ್ತೆ. ಆಕ್ಚುಲಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬಂದು ಜಸ್ಟ್ 10,000 ಇಂದ 40,000 ಒಳಗಡೆ ಇನ್ವೆಸ್ಟ್ಮೆಂಟ್ ಆಗೋಗುತ್ತೆ. 40,000 ಏನಕ್ಕೆ ಆಗುತ್ತೆ ಅಂದ್ರೆ ನಿಮ್ಗೆ ಅದನ್ನ ಸೆಟಪ್ ಮಾಡೋದಕ್ಕೆ ಒಂದು ಬಿಲ್ಡಿಂಗ್ ಬೇಕಿರುತ್ತೆ. ಬಿಲ್ಡಿಂಗ್ ರೆಂಟ್ ಮತ್ತೆ ಅದರದ್ದು ಅಡ್ವಾನ್ಸ್ ಸೇರಿ ಅಷ್ಟು ಆಗ್ಬಹುದು ಅಂದಾಜು. ನೀವು ಮಾತಾಡಿ 10,000 ಅಲ್ಲೇ ಮಾಡ್ಕೊಂತೀನಿ ಅಂದ್ರೆ ಒಂದು ಒಳ್ಳೆ ಲೊಕೇಶನ್ ನೋಡಿ ನೀವು ಟೀ ಶಾಪ್ನ ಇಟ್ರಿ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಖಂಡಿತವಾಗಿಯೂ ಕ್ಲಿಕ್ ಆಗುತ್ತೆ. ಮೊಬೈಲ್ ರಿಪೇರ್ ಅಂಡ್ ಆಕ್ಸೆಸರೀಸ್ ಬಿಸ್ನೆಸ್. ಮೊಬೈಲ್ ಇಲ್ಲದೆ ಈ ಒಂದು ಜನರೇಷನ್ ಯಾವುದೇ ಕಾರಣಕ್ಕೂ ಮೂವ್ಮೆಂಟ್ ಅಂತೂ ಮಾಡೋದಿಲ್ಲ. ಕರೆಕ್ಟ್ ಅಲ್ವಾ? ಇವಾಗ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಅನ್ನೋದು ಇದ್ದೇ ಇರುತ್ತೆ. ಅದು ಡಿಸ್ಪ್ಲೇ ಹೋಗ್ತಿರುತ್ತೆ, ಕೆಲವೊಂದು ಬಟನ್ಸ್ಗಳು ಹೋಗ್ತಿರುತ್ತೆ,
ಮತ್ತೆ ಕೆಲವೊಂದು ಕ್ಯಾಮ್ರಾಗಳು ವರ್ಕ್ ಆಗ್ತಿರೋದಿಲ್ಲ, ಬ್ಯಾಟ್ರಿ, ಈ ಥರ ಸುಮಾರು ಕಂಡೀಷನ್ನಲ್ಲಿ ಅವ್ರಿಗೆ ಪ್ರಾಬ್ಲಮ್ ಬರ್ತಿರುತ್ತೆ. ಸೊ ನೀವು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ಶಾಪ್ನ ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ಬೇಗನೆ ನೀವು ರಿಟರ್ನ್ನ ಕಂಡ್ಕೊಬೋದು. ಇದಕ್ಕೆ ಏನೇನು ಬೇಕು ಅಂದರೆ ರಿಪೇರ್ ಮಾಡೋ ಸ್ಕಿಲ್ ಕಲ್ತ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ಮೊಬೈಲ್ ಕವರ್ನ ಮಾರ್ಬೋದು, ಅಡಿಷನಲ್ ಆಗಿ ಚಾರ್ಜರ್ ವೈರು ಮತ್ತೆ ಹೆಡ್ಫೋನ್ಸು, ಈ ಥರ ಕೆಲವೊಂದು ಆಕ್ಸೆಸರೀಸ್ನ ನೀವು ಮಾರ್ಬೋದು. ಇದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ನೀವು ಸ್ಟಾರ್ಟಿಂಗ್ 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ನೀವು ಆಕ್ಸೆಸರಿ ಎಲ್ಲ ತರಿಸ್ಕೊಳ್ಳೋದಕ್ಕೆ ಮಿನಿಮಮ್ ಒಂದು 20,000 50 to 60 ಅಥವಾ 80,000 ನೀವು ಎಷ್ಟು ಎಕ್ವಿಪ್ಮೆಂಟ್ಸ್ನ ನಿಮ್ಮ ಶಾಪ್ ಹಾಕ್ಸ್ಕೊಳ್ತೀರೋ ಅಷ್ಟು ನಿಮ್ಗೇನೆ ಯೂಸ್ಫುಲ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಫೋನ್ ಯೂಸ್ ಮಾಡೇ ಮಾಡ್ತಾರೆ. ಬ್ಯಾಟ್ರಿ ಪ್ರಾಬ್ಲಮ್ ಇತ್ತೀಚೆಗಂತೂ ತುಂಬ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಕಸ್ಟಮರ್ ಅಂತೂ ನೀವು ಅವ್ರನ್ನ ಟ್ರೀಟ್ ಮಾಡೋ ರೀತಿ ನೋಡಿ ಅವರೇನೆ ನಿಮಗೆ ರೆಗ್ಯುಲರ್ ಕಸ್ಟಮರ್ ಆಗಿ ಬರ್ತಾರೆ. ಎಡಿಟಿಂಗ್ ಮತ್ತೆ ಥಂಬ್ನೈಲ್ ಡಿಸೈನಿಂಗ್, ಸೊ ಈ ಸ್ಕಿಲ್ನ ಕಲ್ತ್ಕೊಂಡ್ರೆ ನಿಮಗೆ ಇದರಲ್ಲಿ 0 ಇನ್ವೆಸ್ಟ್ಮೆಂಟ್. ನೀವು ಕಲಿಬೇಕಾದ್ರೆ ನೀವು ಯೂಟ್ಯೂಬ್ ಹೇಗಿದ್ರು ಯೂಸ್ ಮಾಡ್ತಿರ್ತೀರಾ, ಯೂಟ್ಯೂಬ್ನ ಯೂಸ್ ಮಾಡಿ ಹೇಗೆ ಎಡಿಟಿಂಗ್ ಸ್ಕಿಲ್ ಕಲಿಬೇಕು ಅಂತ ನೀವು ಯೂಟ್ಯೂಬ್ನ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಥಂಬ್ನೈಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಡಿಸೈನ್ ಹೇಗೆ ಇದು ಮಾಡ್ಕೊಬೇಕು, ಇಷ್ಟೂ ಕೂಡ ನೀವು ಒಂದು ಕೋರ್ಸ್ ರೀತಿ ಯೂಟ್ಯೂಬಲ್ಲೇ ಫ್ರೀಯಾಗಿ ಸಿಗುತ್ತೆ. ಅದರಿಂದ ನೀವು ಕಲ್ತ್ಕೊಳ್ತು ಅಂತ ಅಂದರೆ ನೀವು ಸ್ಪೆಸಿಫಿಕ್ ಆಗಿ ಇದರಲ್ಲಿ ತುಂಬಾನೇ ಬೇಗ ರಿಟರ್ನ್ಸ್ನ ನೀವು ಪಡ್ಕೊಬೋದು. ಏನಕ್ಕೆ ಅಂದರೆ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಅವ್ರಿಗೆ ವಿಡಿಯೋ ಮಾಡ್ತಿರ್ತಾರೆ, ಜಸ್ಟ್ ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ಇರೋದಿಲ್ಲ, ಮತ್ತೆ ಅವ್ರಿಗೆ ಎಡಿಟ್ ಮಾಡೋ ಅಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ. ಸ್ಕಿಲ್ ಗೊತ್ತಿದ್ರೆ ಥಂಬ್ನೈಲ್ ಎಲ್ರಿಗೂ ಬೇಕಾಗಿರುತ್ತೆ, ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾರೆ, DM ಮಾಡ್ತಾರೆ. ನೀವು ಇದನ್ನ ಮಾಡಬೇಕು ಅಂದ್ರೆ ತುಂಬ ಎಡಿಟಿಂಗ್ ಸ್ಕಿಲ್ ಕಲಿಬೇಕು ಅಂತ ಏನಿಲ್ಲ. ಜಸ್ಟ್ CapCut ಅಪ್ಲಿಕೇಶನ್ ಯೂಸ್ ಮಾಡೋದು ಗೊತ್ತಿರ್ಬೋದು, VN ಅಪ್ಲಿಕೇಶನ್ ಯೂಸ್ ಮಾಡೋದು ಗೊತ್ತಿರ್ಬೋದು, ಕ್ಯಾನ್ವಾ ಅಪ್ಲಿಕೇಶನ್ ಯೂಸ್ ಮಾಡೋದು ಗೊತ್ತಿರ್ಬೋದು. ಇಷ್ಟನ್ನು ಕೂಡ ನೀವು ಯೂಟ್ಯೂಬಲ್ಲೇ ಕಲ್ತ್ಕೊಂಡ್ರೆ ಸಾಕು. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ಇದೆಲ್ಲ ಗೊತ್ತಿರುತ್ತೆ, ಬಟ್ ಅವ್ರಿಗೆ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ. ಕಮ್ಮಿ ಪ್ರೈಸಲ್ಲಿ ಒಂದು ಥಂಬ್ನೈಲ್ ಸಿಗ್ತಿದೆ ಡಿಸೈನು, ಮತ್ತೆ ಕಮ್ಮಿ ಪ್ರೈಸಲ್ಲಿ ಒಬ್ರು ವಿಡಿಯೋ ಎಡಿಟಿಂಗ್ ಮಾಡ್ಕೊಡ್ತಿದ್ದಾರೆ ಅಂದರೆ ಕಂಪಲ್ಸರಿ ನಿಮಗೆ ಈ ಜಾಬು ಸೂಟೇಬಲ್ಲು, ಮತ್ತೆ ಇದು ವರ್ಕ್ ಹಾಗೆ ಆಗುತ್ತೆ. ಬಿಸ್ನೆಸ್ ಅಂದರೆ ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ಲ, ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಬಿಸ್ನೆಸ್ನ ಬಿಗ್ ಆಗಿ ಗ್ರೋತ್ ಮಾಡ್ತಿರಲ್ಲ, ಅದು ರಿಯಲ್ ಸಕ್ಸಸ್. ಆಕ್ಚುಲಿ ಮೊದಲು ಸ್ಟ್ರಗಲ್ ಇರುತ್ತೆ, ಪೀಪಲ್ ನಿಮ್ಮನ್ನ ಡಿಸ್ಕರೇಜ್ ಕೂಡ ಮಾಡ್ತಾರೆ. ಕನ್ಸಿಸ್ಟೆನ್ಸಿ ಇದ್ರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ನೀವು ಒಂದಲ್ಲ ಒಂದಿನ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್. ಇನ್ನೂ ಇಂತಹ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಮಹಾದೇವ್ ಲೈಫ್ ಸ್ಟೈಲ್ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಜೈ ಕನ್ನಡಾಂಬೆ, ಜೈ ಹಿಂದ್, ನಡಿ ಪುಲಿಕೇಶಿ.